ಫಿಲೋಟಲಿಯಲ್ಲಿ ಏನೆಲ್ಲ ಈಗ ಯಾವೆಲ್ಲ ಪೋಸ್ಟಲ್ ಕಾರ್ಡ್ ಏನು ಹೇಳಿದ್ದೀರಾ? ಅಂಚೆ ಕಚೇರಿನಲ್ಲಿ ನೀವೆಲ್ಲರೂ ಮೇಲ್ಸ್ ಡೆಲಿವರಿ, ಪೋಸ್ಟ್ ಆಫೀಸ್, ಸೇವಿಂಗ್ಸ್ ಬ್ಯಾಂಕ್, ಇನ್ಶೂರೆನ್ಸ್ ಇದು ಮೂರು ಬಿಟ್ಟು ಬೇರೆ ಏನು ಮಾಡ್ತಿದ್ದಾರೆ ಅಂಚೆ ಇಲಾಖೆನವರು ಅಂತ ನಿಮಗೆ ಅನ್ನಿಸ್ಬೋದು. ಅಂಚೆ ಇಲಾಖೆಯಲ್ಲಿ ಫಿಲಾಟಲಿ ಅನ್ನೋ ಒಂದು ಸಬ್ಜೆಕ್ಟನ್ನು, ಈ ಒಂದು ಹವ್ಯಾಸವನ್ನು ಮಕ್ಕಳ ಮೂಲಕ ಮತ್ತು ಎಲ್ಲರ ಮೂಲಕ ಯಾವ ರೀತಿ ಬೆಳೆಸ್ಬೋದು ಅಂತ ಹೇಳಿ ನೀವೆಲ್ಲರೂ ನೋಡಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನಿನ್ನೆ ಮತ್ತು ಇವತ್ತು ಅಂಚೆ ಇಲಾಖೆ ಅಂಚೆ ಚೀಟಿ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಒಂದು 2 ದಿವಸದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಶಾಲಾ ಮಕ್ಕಳು ಬಂದು ಸ್ಟ್ಯಾಂಪ್ಸನ್ನು ಯಾವ ರೀತಿ ಕಲೆಕ್ಷನ್ ಮಾಡಿದ್ದಾರೆ, ಥೀಮ್ ವೈಸ್, ಮತ್ತು ಅವ್ರಿಗೊಂದು ಅವಕಾಶ ಕೊಟ್ಟಿದ್ವಿ. ಯೂತ್ ಕ್ಲಾಸ್ ಮತ್ತು ಮಕ್ಕಳು ಮತ್ತು ಯಾರೇ ಇರಲಿ ಇಂಟ್ರೆಸ್ಟೆಡ್ ಇನ್ ಫಿಲಾಟಲಿ ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಮತ್ತು ಈ ಒಂದು ಎಕ್ಸಿಬಿಷನಲ್ಲಿ ಅವರು ಅವ್ರದ್ದೇ ಆದ ಒಂದು ಥೀಮನ್ನು ತಕ್ಕೊಂಡು ಅವರು ಒಂದು ಎಕ್ಸಿಬಿಟ್ ಮಾಡ್ತಾರೆ. ಎಕ್ಸಿಬಿಟ್ ಅಂದರೆ ಒಂದು ಈ ಅಂಚೆ ಚೀಟಿ, ಪಿಕ್ಚರ್ ಪೋಸ್ಟ್ ಕಾರ್ಡ್, ಸ್ಪೆಷಲ್ ಕವರ್ ಮತ್ತು ಸುಮಾರು ಒಂದು ಫಿಲಾಟಲಿ ಐಟಮ್ಸ್ ಅಂತಲೇ ಹೇಳ್ತೀವಿ. ಅದರಲ್ಲಿ ಅವರು ಒಂದು ಸ್ಟೋರಿ ಲೈನ್ ತೊಗೊಂಬಂದು ಒಂದು ಎಕ್ಸಿಬಿಟ್ ಮಾಡ್ತಾರೆ. ಈ ಎಕ್ಸಿಬಿಟ್ ಮಾಡಲಿಕ್ಕೆ ಶಾಲಾ ಮಕ್ಕಳಿಗೆ ನಾವು ಕ್ವಿಸ್ ಕಂಡಕ್ಟ್ ಮಾಡಿದ್ವಿ, ಫಿಲಾಟಲಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ವಿ. ಬಿಫೋರ್ ದಿ ಎಕ್ಸಿಬಿಷನ್ ಯಾವ ರೀತಿ ಅವರು ಪ್ರಿಪರೇಷನ್ ಮಾಡ್ಕೋಬೇಕು, ಬಂದು ಇದರಲ್ಲಿ ಯಾವ ರೀತಿ ಅವರು ಭಾಗವಹಿಸ್ಬೋದು ಅಂತ ಹೇಳಿ ನಿನ್ನೆ ಮತ್ತು ಇವತ್ತು ಅವರು ಸುಮಾರು ಜನ ಮಕ್ಕಳು ಬಂದಿದ್ದರು. ಇದರ ಮಧ್ಯದಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ವಿ ಅವ್ರಿಗೆ. ಈ ನಡುವೆ ಪತ್ರಲೇಖನ ಅಂತೂ ನಿಂತೇ ಹೋಗಿದೆ. ಪತ್ರಲೇಖನ ಯಾವ ರೀತಿ ಮಾಡಬೇಕು ಅದಕ್ಕೂ ಒಂದು ಕಾಂಟೆಸ್ಟ್ ಇಟ್ಟಿದ್ವಿ. ಮಕ್ಕಳಿಗೆ ಲೆಟರ್ ರೈಟಿಂಗ್ ಕಾಂಪಿಟೇಷನ್, ಸ್ಟ್ಯಾಂಪ್ ಡಿಸೈನಿಂಗ್ ಕಾಂಪಿಟೇಷನ್, ಮಕ್ಕಳಿಗೆ ಫಿಲಾಟಲಿ ಬಗ್ಗೆ ಕ್ವಿಝ್ ಮಾಡಿದ್ವಿ, ವರ್ಕ್ಶಾಪ್ ಮಾಡಿದ್ವಿ. ಮತ್ತು ಅವ್ರಿಗೆ ಒಂದು ಚೇತನ ತರಲಿಕ್ಕೆ ಒಂದು ಮ್ಯೂರಲ್ ಆರ್ಟು, ಟ್ಯಾಟು, ಯಾಕಂದರೆ ಇವಾಗಿನ ಪದ್ಧತಿ ಬಿಡಲಿಕ್ಕಾಗಲ್ಲ, ಮಕ್ಕಳಿಗೆ ಏನೋ ಒಂದು ಅಟ್ರಾಕ್ಷನ್ಸ್ ಇರಬೇಕು. ಎಲ್ಲವೂ ಇಟ್ಟು ಚಿತ್ರಕಲಾ ಪರಿಷತ್ ಏನೋ ಒಂದು ಐಕಾನಿಕ್ ಪ್ಲೇಸ್ ಇದೆ ನಮ್ಮ ಬೆಂಗಳೂರಿನಲ್ಲಿ, ಇಲ್ಲಿ ಈ ಒಂದು ಅಂಚೆ ಚೀಟಿ ಪ್ರದರ್ಶನ ನಡೀತು. ಈಗಲೂ ಎಕ್ಸಿಬಿಷನ್ಗೆ ಸುಮಾರು ಜನ ಮಕ್ಕಳು ಬರ್ತಾ ಇದ್ದಾರೆ. ಮಕ್ಕಳಿಗೆ ಇವಾಗ ಎಲ್ರಿಗೂ ಡಿಜಿಟಲ್ ಡಿಸ್ಟ್ರಾಕ್ಷನ್ ತುಂಬ ಆಗಿದೆ. ಮೊಬೈಲ್ಸಲ್ಲಿ ಇರ್ತಾರೆ, ಯೂಟ್ಯೂಬ್ ರೀಲ್ಸ್ ನೋಡಿಕೊಂಡು. ಆದರೆ ಯಾವ ಹವ್ಯಾಸವನ್ನು ಮಾಡ್ಕೋಬೇಕು, ಸ್ಪೋರ್ಟ್ಸ್ ಕೆಲವರಿಗೆ ಹವ್ಯಾಸ ಇರುತ್ತೆ. ಆದರೆ ಈ ಅಂಚೆ ಚೀಟಿ ಸಂಗ್ರಹದ ಹವ್ಯಾಸವನ್ನು ಯಾವ ರೀತಿ ಅಳವಡಿಸ್ಕೊಂಡು ತಮ್ಮ ಜೀವನದಲ್ಲಿ ಯಾವ ರೀತಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುವಂಥದ್ದು, ಅವರ ಒಂದು ನಾಲೆಜ್ ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಅವರ ಒಂದು ಟೆನ್ಷನನ್ನು ಯಾವ ರೀತಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೋದು ಮಕ್ಕಳಿಗೆ ತುಂಬಾ ಸ್ಪೆಷಲ್ ಅಂಚೆ ಚೀಟಿಗಳು. ಆಯಿತು. ಇವತ್ತಿನ ದಿವಸ ಒಂದು 3 ಅಂಚೆ ಲಕೋಟೆಗಳನ್ನ ಬಿಡುಗಡೆ ಮಾಡಿದ್ವಿ. ಒಂದು 50 ವರ್ಷದ ಕರ್ನಾಟಕ ಫಿಲಾಟಲಿಕ್ ಸೊಸೈಟಿನವರದ್ದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಪ್ರಯುಕ್ತ ಒಂದು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದ್ವಿ. ಅದರ ಜೊತೆಗೆ ನಿಮ್ಹಾನ್ಸ್ನಲ್ಲಿ ಚೈಲ್ಡ್ ಮೆಂಟಲ್ ಹೆಲ್ತ್, ಅದು ಯಾವ ರೀತಿ ನಿಮ್ಹಾನ್ಸು ಮಕ್ಕಳಿಗೆ ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟು ಮಕ್ಕಳ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳಿ ಆ ಒಂದು ಸಬ್ಜೆಕ್ಟನ್ನು ಕುರಿತು ಒಂದು ಅಂಚೆ ಲಕೋಟೆಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಇನ್ನು ಹೋಗ್ತಾ ಈ ಒಂದು ತಿಂಗಳು ನವೆಂಬರ್ ತಿಂಗಳು ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ನವರು ಕೂಡ ಒಂದು ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಅಂಚೆ ಇಲಾಖೆನ ಕೇಳಿದರು. ಮಕ್ಕಳನ್ನು ಅಡಾಪ್ಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೊಂದು ಫಂಡಮೆಂಟಲ್ ರೈಟ್ ಟು ಹ್ಯಾವ್ ಎ ಫ್ಯಾಮಿಲಿ ಅಂತ ಅವರ ಒಂದು ಸೋಷಿಯಲ್ ಮೆಸೇಜನ್ನು ನಮ್ಮ ಒಂದು ವಿಶೇಷ ಅಂಚೆ ಲಕೋಟೆಯ ಮೂಲಕ ಎಲ್ಲರಿಗೂ ಜನಗಳಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಅಂಚೆ ಇಲಾಖೆ ಮಾಡಿದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಎಕ್ಸಿಬಿಷನ್ ಮಾಡಿದ್ವಿ. ಎಕ್ಸಿಬಿಷನಲ್ಲಿ ಏನಾಯಿತು ಅಂದರೆ ಸುಮಾರು 80 ಜನ ಪಾರ್ಟಿಸಿಪೆಂಟ್ಸು ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಬೆಂಗಳೂರು ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ತಮ್ಮದೇ ಆದ ಒಂದು ರೀತಿಯಲ್ಲಿ ಅಂಚೆ ಚೀಟಿ ಸಂಗ್ರಹ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ವೇರಿಯಸ್ ಥೀಮ್ಸ್, ಫ್ಲೋರಾ ಫೌನಾ ಇರ್ಬೋದು, ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾದು ಸ್ಟ್ಯಾಂಪ್ಸ್ ಇರ್ಬೋದು, ಕ್ಯಾನ್ಸಲೇಷನ್ಸ್ ಇರ್ಬೋದು, ಅಥವಾ ಹೂಗಳ ಬಗ್ಗೆ ಇರ್ಬೋದು, ಎಲ್ಲ ಯಾವ ಸಬ್ಜೆಕ್ಟ್ ತಗೊಳ್ಳಿ, ಸ್ಪೋರ್ಟ್ಸ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ, ಇಂಥ ಒಂದು ಥೀಮ್ಗಳನ್ನ ಇಟ್ಕೊಂಡು ಮಕ್ಕಳು ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದರು. ಇವತ್ತಿನ್ನೂ ಅವ್ರಿಗೆಲ್ಲ ಅವಾರ್ಡ್ಸ್ ಕೊಡುವಂಥ ಒಂದು ಸೆರೆಮನಿ ಕೂಡ ಇಟ್ಕೊಂಡಿದ್ದೇವೆ. ಅವರನ್ನೆಲ್ಲ ರೆಕಗ್ನೈಸ್ ಮಾಡಿ ಬೆಸ್ಟ್ ಎಕ್ಸಿಬಿಟ್ಟು, ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಮತ್ತು ಬ್ರಾನ್ಸ್ ಮೆಡಲ್ ಕೊಡುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಫಿಲಾಟಲಿ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಅಂಚೆ ಇಲಾಖೆ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಇದೆ.